ಹೇಳ್ತಾನಪ್ಪ ಯಾವ ಚಿಂತೆ ಇಲ್ಲರಿ ಅಂತ. ಯಾಕೆ ಚಿಂತೆ ಮಾಡ್ತಾರೆ ರಾಜನವರು? ನಿಮ್ಗೆ ಅನಿಸೋದಲ್ಲ ರಾಜನವರು ಕಂಪ್ಲೇಂಟ್ ಮಾಡಿರಿ, ಮುಗಿಸ್ಬಿಟ್ರೆ ಅದನ್ನು. ಅದೇನು ದೊಡ್ಡ ಚರ್ಚೆನ, ಇಂಟರ್ನಲ್ ಇಶ್ಯೂನ ಅವ್ರು ಮಾಡ್ಯಾರ ನಿಮ್ಗೆ ಅನಿಸೋದಲ್ಲ? 48 ಜನರ ಸಿಟಿ ಅವ್ರಗಡೆ ಅದಾವಲ್ಲ, ಹುಡುಕಿ ತೆಗಿಸ್ರಿ, ತನಿಖೆ ಕೊಡಿಸ್ರಿ, CBIಗೆ ಹಾಕಿಸ್ರಿ. ಒನ್ಸ್ ಬಾಲ್. ಯಾಕಂದ್ರೆ ಇಲ್ಲಿ BJPಗರು CBI ಕೊಡು ಅಂತ ಹೇಳ್ತಾ ಇದ್ದಾರೆ, ನೀವು ಕೊಟ್ಟು ಬಿಡ್ರಿ. ನಿಮಗೂ DKಶಿ ಅವ್ರ ಮೇಲೆ ಒಂದು ರಾಜಕೀಯ ಏನದಪ್ಪ ಅಂದ್ರೆ ಒಂದು ಏನೋ ವಿರೋಧತ್ವ ಅಲ್ಲ. ಅವ್ನ ಕಂಡು ನಿಮಗೆ ಆಗೋಂಗಿಲ್ಲ, ನಿಮಗೆ ಕಂಡು ಅವ್ರಿಗೆ ಆಗೋದು. ಬರೀ ಆರೋಪ ಪ್ರತ್ಯಾರೋಪ ಬೇಡ. ನಿಶ್ಚಿತವಾಗಿ ಅವರು ಆರೋಪಿ ಇದ್ದರೆ, ಅದರಲ್ಲಿ ಅಪರಾಧ ಇದ್ದರೆ ಶಿಕ್ಷೆ ಆಗಲಿ, ಅದಕ್ಕೆ ತನಿಖೆ ಆಗಲಿ. ಅದಕ್ಕಾಗಿ ದೊಡ್ಡದಾಗಿ ಬೆಳೆಸ್ಕೊಂಡು ಮಾಡಿ ವಿಧಾನಸೌಧದಲ್ಲೇ ನಮ್ಮ ಸಭಾಪತಿಗೆ ಅಪಮಾನ ನೋಡಿಕೊಂಡು ಏನೇನೋ ಮಾಡಿದ್ರು. BJPಗರು ಚೀರಿದ್ರು, ಮಾಡಿದರು, ಎಲ್ಲ ಮಾಡಿದರು. ಅದಕ್ಕೆ ಸಿದ್ದರಾಮಯ್ಯರು ಒಪ್ಪಿದ್ದಾರೆ ಈಗ ತನಿಖೆ ಒಪ್ಪಿಸಿಬಿಟ್ರೆ ಮುಗಿದೋಗ್ಬಿಡ್ತು. ಯಾಕಂತಂದ್ರೆ ನಮ್ಮ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ಇಲ್ಲ ಖರ್ಚಿಸೋ ಹುಲಿಗಳಿಗೆ CD ಬೆದರಿಕೆ ಹಾಕ್ತಾ ಇದ್ದಾರೆ ಇವರು ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಯಾರು ಅವರು? ಅದಕ್ಕಾಗಿ ಈಗಾಗಲೇ ಸ್ವತಃ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು. CBIಗೆ ನಮ್ಮ ಸಿದ್ದರಾಮಯ್ಯ ಇದನ್ನು ಒಪ್ಪಿಸಿದ್ರೆ ನಿಶ್ಚಿತವಾಗಿ DKಶಿ ಅವರಿಗೂ ನಿಜವಾಗಿ ಇದ್ದಿದ್ರೆ ಸಿಕ್ಕಿಬಿಡ್ತಾರಲ್ಲ ಹತ್ರಲ್ಲೇ. ಈಗ ನಿಮ್ಗೆ ಡಾಕ್ಯುಮೆಂಟ್ಸ್ ಅದಾವ ಅಂತ ಹೇಳ್ತಾ ಇದ್ದಾರೆ ರಾಜನವರು. ಅವುಗಳನ್ನೆಲ್ಲ ಒಪ್ಪಿಸ್ರಿ, ತನಿಖೆ ಮಾಡಿಸ್ರಿ. ಒನ್ಸ್ ಫಾರ್ ಆಲ್ ನಿಮ್ಮ ರಾಜಕೀಯ ವಿರೋಧಿಯನ್ನು ನಿಶ್ಚಿತ ಖರೆ ಇದ್ದರೆ ದಂಡಿ ಸೇರ್ತಾರೆ. ಇಲ್ಲಾಂದ್ರೆ ಅವ್ರು ಗೆದ್ದು ಬರ್ತಾರೆ. ಇಲ್ಲಾಂದ್ರೆ ಅವರು ಸರಿ ಇದ್ರೆ ಗೆದ್ದು ಬರ್ತಾರೆ. ಒಂದು ತನಿಖೆ ಆಗಲಿ. ಸುಮ್ಮನೆ ಆರೋಪ ಪ್ರತ್ಯಾರೋಪ ಮಾಡ್ತಾರೆ, ಜನಗಳನ್ನ ಕಳೆದ್ರೆ ಏನೂ ಅರ್ಥ ಇಲ್ಲ. ಯಾಕಂದರೆ ನೀವು ಆಡಳಿತ ಮಾಡೋದಕ್ಕಾಗಿ ಬಂದಿರಿ, ಜನರಿಗೆ ಕಲ್ಯಾಣಕ್ಕಾಗಿ ಬಂದಿರಿ, ಜನರಿಗೆ ಆದರ್ಶರಾಗಿರ್ಬೇಕಾಯ್ತು. ನಿಮ್ಮ ಕರ್ಮಧರ್ಮ ಸಹಜವಾಗಿ ನೀವು ಇರ್ಬೋದು, ಸಾಕಷ್ಟು ಗಳಿಸಿರ್ಬೋದು, ಇವತ್ತು ಸಾಕಷ್ಟು ಆಸ್ತಿವಂತರಾಗಿರ್ಬೋದು. ಆದರೆ ನೀವು ಜನರ ಪ್ರತಿನಿಧಿ, ಜನರಿಗೆ ಆದರ್ಶ ಇರಬೇಕು. ನಿಮ್ಮ ನೋಡಿ ಜನ ಕಲಿಬೇಕು. ಇಲ್ಲಪ್ಪ ಅವ್ರು ಒಳ್ಳೆಯ ವ್ಯಕ್ತಿ ಅದ ನೋಡಿ ನಾವು ಕಲಿಬೇಕಂತೇಳಿ ಆದರ್ಶವನ್ನು ತಾವು ಅಳವಡಿಸ್ಕೋಬೇಕು. ಅದಕ್ಕಾಗಿ ಈ ಒಂದು ಏನು ಕೈ ಬಾಯಿ ಕಚ್ಚೆ ಈ ಮೂರೂ ಭದ್ರಿದ್ರೆ ಯಾವ ನಿಶ್ಚಿತಪ್ಪ ಯಾರು ಚಿಂತಿಲ್ಲ ಅಂತ ಸ್ಪಷ್ಟ ಹೇಳ್ತಾ ಇದ್ದಾರೆ ಅವ್ರ ನಾಯಕರು. ಅವ್ರು ನಿಜವಾಗಿ ಅಂಥ ನಾಯಕರು ನಮ್ಗೆ ಬರಬೇಕಾಗಿದೆ. ಎಂದು ಬರ್ತಾರೋ ಗೊತ್ತಿಲ್ಲ. ನಾವು ಬೆಳಗ್ಗೆ ಎದ್ದ ತಕ್ಷಣ ಇಂಥದ್ದು ನೋಡ್ತಾ ಇದ್ವಿ, ಬರೀ ಭ್ರಷ್ಟಾಚಾರ ವಿಚಾರ ಬಗ್ಗೆ, ಮತ್ತೊಂದ್ರ ಬಗ್ಗೆ, ಈಗ ಈ ಒಂದು ಹನಿ ಟ್ರ್ಯಾಪ್ ಬಗ್ಗೆ. ಇದು ಮುಗಿದ್ರೆ ಮತ್ತೂ ಶುರುವಾಗಿರ್ತದೆ. ಇದನ್ನು ಮಾಡೋ ಸಲುವಾಗಿ ಇವರ ರಾಜಕಾರಣ ಮಾಡ್ತಾ ಇದ್ದಾರಾ ಅಂತ ಒಮ್ಮೆ ನೋವು ಅನ್ನಿಸ್ತದೆ, ಕೆಟ್ಟ ಅನ್ನಿಸ್ತದೆ. ಇವರಿಂದ ಏನಾಗಬೇಕಾಗಿದಪ್ಪ ಇವತ್ತು? ಇಂಥ